ಗಟ್ಟಿ. ಹೀಗಾಗಬಾರ್ದಾಗಿತ್ತು. ಯಾವಾಗ ಸತ್ತ? ಸತ್ಯ ಅನಿಸಿದ್ದಾಯ್ತು. ಅಯ್ಯೋ ಪಾಪವೇ, ಅವ ಸತ್ತಿರ್ಬಿಟ್ಟ ವರ್ತಮಾನ ನಮಗೆ ಯಾರು ಬಂದು ಹೇಳಿಲ್ವಲ್ಲ. ದೊರೆಗುಳಿಂದ ಜನೀಗ ಬಟ್ಟವ ಆಳುತ್ತಿರಲು ವಿದ್ಯನು ವಿಶಿಷ್ಟವ ಕರಬಿಕ್ಕುದನು ರಾಣಿಗಾಲವ ಅವರಿಗೆ ತೆರುದ ಕೊಂಬುದು ಸಮಭಾವ. ಏನು ನಮ್ ಕುಳಿಂದ ಸಾಯಿಲ್ರಿ ಕೊರಿ ಕೊಬ್ಬು ಜಾಗಿದ್ದಾರ ಅಟ್ಟು ಕಟ್ಟೆ ಇದಾರ ಕುಳಿಂದ ಸಾಯಿಲ್ಲ ಇಲ್ವೇ? ಸಾಯಿಲ್ಲ ಅಲ್ವೇ? ನೀವು ಮತ್ತ ಹಂಗ ಹೇಳ್ಬಿಟ್ರಿ ಅವರು ಸತ್ತು ಅನುಮಾನ ಬಂದದ್ದು. ಬಾಡಿದ ಮುಖ, ಈ ಜಪಸರ, ಈ ನಿಮ್ಮ ವೇಷಭೂಷ ಇದನ್ನೆಲ್ಲ ಕಂಡಾಗ ನಿಮ್ಮ ಜೀವನಕ್ಕೆ ಯಾವುದೋ ವೈರಾಗ್ಯ ಬಂದಿರಬಹುದು. ಅಂದ್ರೆ ಜೊತೆಗೆ ನಿಮ್ಮ ಆಳ್ವ ಪ್ರಭು ಕವಚವಾಗುತ್ತೋ ಏನೋ ಈಗ ಗೊತ್ತಾದ ಎಂದು ಭಾವಿಸಿದೆ. ಅಂತೂ ಅವ್ರು ಸಾಯಿಲ್ಲ ಅಂತ ಆಯ್ತಲ್ಲ. ಈಗ ಗೊತ್ತಾದ್ರಿ ಬಂದ್ರು ಕಪ್ಪ ಕಪ್ಪ ಪ್ರತಿ ವರ್ಷ ಸಲ್ವ ಕಪ್ಪ ಬಂದು ಮುಟ್ಟಿದೆಯಲ್ಲ. ಹೌದ್ರಿ. ಇದೇನದು? ಇದು ವಿಶೇಷ ಐತ್ರಿ. ವಿಶೇಷ ಕಪ್ಪ ಏನೋ? ವಿಶೇಷ ಅಂದ್ರೆ ನಮ್ಮ ಕೂಡ ನಮ್ಮ ಅಧಿಕಾರ ಬಿಟ್ಟರು. ಅಧಿಕಾರ ಬಿಟ್ಟ ಯಾರಿಗೆ ಕೊಟ್ಟ? ಅವನ ಮಗಂಗ ಕೊಟ್ಟ. ಪಂಜೆಯಾಗಿ ಅಳವನ ಮಾನಿನಿ ವಿಚಿತ್ರ ವಿಚಿತ್ರವಲ ಏನಿದೆ ಬೆಳದ ಕೌಗದ ನೋಡಿ ಕೌತುಕದ ನುಡಿ. ಯಾಕ್ರೆ ಸಾಧ್ಯವೇ ಜೀವನದಲ್ಲಿ? ಯಾವುದ್ರೆ ಕುಳಿಂದ ಒಂದು ಮಗುವಿಗೆ ತಂದೆ ಅನಿಸಿಕೊಂಡ. ಹೌದ್ರಿ. ನಂಬಬಹುದಾಗಿ ಮಾತನ್ನ ಕೇವಲ ಹುಚ್ಚು ಹುಚ್ಚು ಹುಟ್ಟು ಬಂಡಿ ಎಂದು ಪ್ರಖ್ಯಾತ ಅಂತ ಮೇಧಾವಿನಿ ಒಂದು ಮಗುವಿಗೆ ಜನ್ಮ ಕೊಡುತ್ತಾದೆ. ಹುಚ್ಚಲ್ಲೇ ಮತ್ತಿನ್ನೇನು ಇನ್ನೇನು ಹುಚ್ಚುತ್ತು ಮಾತು.